ಸೆಕೆಂಡ್, ನಾನು ಹೇಳಿದೆ ದೇವರ ಮಂದಿರ ನಿರ್ಮಾಣದಲ್ಲಿ ಕುಟುಂಬಗಳ ಪಾತ್ರ ಏನು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಮೊದಲೇದು ನೆನಪದ ಎಲ್ಲರಿಗೆ. ಈ ಆ್ಯನಿವರ್ಸರಿ ನಿಮಿತ್ತವಾಗಿ ಚರ್ಚಿಗೆ ಸಂಬಂಧಪಟ್ಟ ಮಾತು ಹೇಳ್ತಾ ಇದ್ದೀನಿ ರೀ, ನೆನಪಿಟ್ಕೋಬೇಕು ನೀವು. ಭಕ್ತನ ಮೊದಲನೇ ಪ್ರಾಧಾನ್ಯತೆ ಏನಿರ್ಬೇಕು ರೀ? ದೇವರ ಫಸ್ಟ್, ಸೆಕೆಂಡ್ ಎಲ್ಲ. ನೀನು ಭಕ್ತನಾಗಿದ್ದಂದ್ರೆ, ನೀನು ಭಕ್ತಳಾಗಿದ್ದೆ ಅಂದರೆ ಮೊದಲು ನಿನ್ನ ಪ್ರಯಾರಿಟಿ ಏನಾಗಿರ್ಬೇಕು? ದೇವರ ಮಂದಿರ ಫಸ್ಟ್, ಆಮೇಲೆ ಉದ್ಯೋಗ, ಆಮೇಲೆ ಕೆಲಸ, ಆಮೇಲೆ ಗಂಡ, ಆಮೇಲೆ ಮಕ್ಕಳು. ಪ್ರಾಮುಖ್ಯತೆ ಏನು? ಸೆಕೆಂಡ್. ನಂಬರ್ 2, ಎರಡೇ ವಿಷಯ ಮಾತಾಡ್ತೀನಿ ಅಂತೇಳಿ. ದೇವರ ಆಲಯದ, ದೇವರ ಮಂದಿರ ನಿರ್ಮಾಣದಲ್ಲಿ ಕುಟುಂಬಗಳ ಪಾತ್ರ ಏನು? ಕುಟುಂಬಗಳ ಪಾತ್ರ ಬೇಕಲ್ಲ? ಹೋಗೋಣ ನೋಡೋಣ ಸ್ವಲ್ಪ. ದೇವರ ಮಂದಿರ ನಿರ್ಮಾಣದಲ್ಲಿ ಕುಟುಂಬಗಳ ಪಾತ್ರ ಏನು? ಬನ್ನಿ ನಾವೆಲ್ಲರೂ ಕೂಡ ವಿಮೋಚನ ಕಂಡ 25ನೇ ಅಧ್ಯಾಯದ ಕಡೆಗೆ ನಾವೆಲ್ಲರೂ ಪ್ರಯಾಣ ಮಾಡೋಣ. ಬನ್ನಿ, ವಿಮೋಚನ ಕಂಡ 25ನೇ ಅಧ್ಯಾಯ. ದಯವಿಟ್ಟು ಇವತ್ತು ಸ್ವಲ್ಪ ನೀವು ಸಹಕರಿಸ್ರಿ, ಸ್ವಲ್ಪ ಲೇಟ್ ಆಗ್ತದೆ. ವಿಮೋಚನ ಕಂಡ 25ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಯಾರಾದರೂ ಓದಿ ಸಹಾಯ ಮಾಡ್ತೀರಮ್ಮ? ಮೊದಲನೇ ವಚನ, ಎರಡನೇ ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು. ಮನಪೂರ್ವಕವಾಗಿ ಕೊಡುವುದರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು. ನೀನು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಯಾವ್ಯಾವೆಂದರೆ, ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ನೀಲಿ, ಧೂಮ್ರ, ರಕ್ತ ವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದಮಾಡಿರುವ ಕೆಂಪು ಬಣ್ಣದ ಕುರಿಗೋದಲುಗಳು, ಕಡಲು ಹಂದಿಯ ತೊಗಲುಗಳು, ಜಾಲಿ ಮರವು, ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುವಾಸನ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ಗೋಮೇಧಕ ರತ್ನಗಳು, ಪದಕದ ಚೀಲದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಇವೆ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು, ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು. ಸಾಕಮ್ಮ. ನಾವು ನೋಡ್ತೇವೆ ವಿಮೋಚನ ಕಂಡ 25ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದ ತನಕ ಇಲ್ಲಿ ದೇವರು ಮೋಸೆ ಜೊತೆ ಮಾತಾಡ್ತಾ ಇದ್ದಾನೆ ರೀ. ಯಾರ ಜೊತೆ ಮಾತಾಡ್ತಾ ಇದ್ರಿ? ವಿಮೋಚನೆ ಕಂಡ 25ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದ ತನಕ ದೇವರು ಯಾರ ಜೊತೆ ಮಾತಾಡ್ತಾನ್ರಿ? ಮೋಸೆ ಜೊತೆ ಮಾತಾಡ್ತಾನೆ. ಮೆಸೇಜ್ ಯಾರು ಕೊಡ್ಲತ್ತಾರ? ಸಂದೇಶ ಯಾರು ಕೊಡ್ಲತ್ತಾರ? ದೇವ್ರು ಕೊಡ್ಲತ್ತಾನ. ಕೇಳತ್ತಾರ ಯಾರು? ಮೋಸೆ ಕೇಳತ್ತಾನ. ಇದೆಲ್ಲ ಎಲ್ಲಿ ನಡೆದಂದ್ರೆ ಮ್ಯಾಲ ನಡೆದದ. ಎಲ್ಲಿ ಮ್ಯಾಲ ನಡೆದದ, ಬೆಟ್ಟದ ಮೇಲೆ ನಡೆದದ. ಎಲ್ಲಿ ನಡೆದದ್ರಿ? ಬೆಟ್ಟದ ಮೇಲೆ ದೇವರು ಯಾರ ಜೊತೆ ಮಾತಾಡ್ಲತ್ತಾರ? ಮೋಸೆ ಜೊತೆ ಮಾತಾಡ್ತಾರೆ. ಏನು ಮಾತಾಡ್ತಾರಂದ್ರೆ 9ನೇ ವಚನದಲ್ಲಿ ಅವ್ರು ಹೇಳ್ತಾರ, ನಾನು ನಿಮ್ಮ ಮಧ್ಯೆ ನಿವಾಸ ಮಾಡೋದಕ್ಕೋಸ್ಕರ ನನಗೊಂದು ಆಲಯವನ್ನು ನೀವು ಕಟ್ಟಬೇಕು ಅಂತೇಳಿ ಒಂದು ಮೆಸೇಜ್ ಕೊಡ್ಲತ್ತಾರ. ಯಾರು ಕೊಡ್ಲತ್ತಾರ? ದೇವರೇ ಕೊಡ್ಲತ್ತಾರ. ಏನಂತ? ನನಗಾಗಿ ನೀವೊಂದು ನಿವಾಸ ಸ್ಥಾನವನ್ನು ಕಟ್ಟಬೇಕು ಅಂಥೇಳಿ ಏನು ಮಾಡ್ಲತ್ತಾರ? ದೇವ್ರು ಏನು ಮಾಡ್ಲತ್ತಾರ? ಮೋಸೆಗೆ ಹೇಳತ್ತಾರ. ಎದರ್ಲಿಂದ ಕಟ್ಟಬೇಕು, ಹೆಂಗೆ ಕಟ್ಟಬೇಕಂದ್ರೆ ನೀವು ಇಸ್ರಾಯೇಲರೊಳಗೆ ಹೋಗಿ ಏನು ಮಾಡ್ಬೇಕಂದ್ರೆ ನೀವು ಕಾಣಿಕೆಗಳನ್ನು ಕೊಡ್ಬೇಕಂತ ನೀ ಹೇಳಬೇಕು ಅಂತ ಹೇಳ್ತಾನೆ ದೇವರು. ಯಾರು ಹೇಳ್ತಾರ? ದೇವರೇ ಹೇಳನಲ್ಲ ಇಲ್ಲಿ. ಏನಂತಾನ? ಎಲ್ಲ ಇಸ್ರಾಯೇಲರಿಗೆ ಹೋಗಿ ನೀನೇನು ಮಾಡಬೇಕು? ಕಾಣಿಕೆಗಳನ್ನು ಕೊಡಬೇಕಂತ ಪ್ರಕಟಣೆ ಮಾಡಬೇಕು. ಮತ್ತೆ ಹೆಂಗೆ ಪ್ರಕಟಣೆ ಮಾಡಂದ್ರೆ ಒಂದು ವಿಷಯ ಮರಿಬೇಡ ಅಂತ ಇಲ್ಲೇ ಹೇಳ್ತಾನೆ 2ನೇ ವಚನ. ಮನಪೂರ್ವಕವಾಗಿ ಕೊಡುವಂಥವರೇ ತೊಗೊಂಡು ಬರ್ರಿ ಅಂತ ಹೇಳ್ಬೇಕು ನೀ ಅಂತ ಹೇಳ್ತಾನೆ. ಏನಂತ? ಹೆಂಗೆ ಕೊಡ್ಬೇಕಂತ? ಕಾಣಿಕೆ ಕೊಡೋದು ಎಲ್ಲರಿಗೆ ಹೇಳು. ದೇವಾಲಯ ನಿರ್ಮಾಣಕ್ಕಾಗಿ, ನನ್ನ ನಿವಾಸ ಸ್ಥಾನಕ್ಕಾಗಿ, ನಾನು ನಿಮ್ಮ ಜೊತೆ ನಿವಾಸ ಮಾಡೋದಕ್ಕೋಸ್ಕರವಾಗಿ, ನನಗೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟೋದಕ್ಕೋಸ್ಕರವಾಗಿ ನೀವು ನಿಮ್ಮಲ್ಲಿರುವಂಥ ಇಸ್ರಾಯೇಲರು ಕಾಣಿಕೆಗಳನ್ನು ತರಬೇಕಂತೇಳಿ, ಕಾಣಿಕೆಗಳು ಕೊಡ್ಬೇಕಂತೇಳಿ ಎಲ್ಲ ಇಸ್ರಾಯೇಲರಿಗೆ ಹೇಳಿದ್ಮೇಲೆ ಒಂದು ಮಾತು ಹೇಳೋದು ಮರಿಬೇಡ. ಏನು? ಕೊಡೋರು ಹೆಂಗೆ ಕೊಡಬೇಕು? ಮನಪೂರ್ವಕವಾಗಿ ಕೊಡ್ಬೇಕಂತೇಳಿ ಈ ಮಾತು ಹೇಳ್ಬೇಕಂತೇಳಿ ಈ ಮಾತು ದೇವ್ರು ಯಾರಿಗೆ ಹೇಳ್ತಾನ? ಮೋಸೆಗೆ ಹೇಳ್ತಾನೆ. ಮೋಸೆ ಏನು ಮಾಡ್ತಾನಂದ್ರೆ ಈ ಮಾತು ತಗೊಂಡು, ಈ ಮೆಸೇಜ್ ತಗೊಂಡು ಈಗ ಯಾರಿಗೆ ಹೇಳ್ಬೇಕಮ್ಮ? ಇಸ್ರಾಯೇಲರಿಗೆ ಹೇಳಬೇಕು. ಬರ್ರಿ 35ನೇ ಅಧ್ಯಾಯಕ್ಕೆ ಹೋಗೋಣ. ಈ ಸಂದೇಶ ತಗೊಂಡು ದೇವರು ಈ ಸಂದೇಶ ತೆಗೆದುಕೊಂಡು ಮೋಸೆ ಇಸ್ರಾಯೇಲರ ಹತ್ರ ಬರ್ತಾನೆ. 35ನೇ ಅಧ್ಯಾಯಕ್ಕೆ ಬರ್ರಿ.
35ನೇ ಅಧ್ಯಾಯ 4ನೇ ವಚನ ಓದ್ತಿರಮ್ಮ. ಮೋಶೆಯು ಇಸ್ರಾಯೇಲರ ಸರ್ವ ಸಮೂಹಕ್ಕೆ ಹೀಗಂದನು, ಇಸ್ರಾಯೇಲರ ಸರ್ವ ಸಮೂಹಕ್ಕೆ ಹೀಗಂದನು, ಯೆಹೋವನು ಆಜ್ಞಾಪಿಸಿದೇನೆಂದರೆ ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ಕೊಡಬೇಕು. ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯೆಹೋವನಿಗೆ ತರಬೇಕಾದಂತ ಕಾಣಿಕೆಯು ಎಂತದಾಗಿರಬೇಕೆಂದರೆ ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಆಳು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳು, ಕಡಲು ಹಂದಿಯ ತೊಗಲುಗಳು, ಜಾಲಿಮರವು, ದೀಪಕ್ಕೆ ಬೇಕಾದ ದೀಪಕ್ಕೆ ಬೇಕಾದಂತ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಬೇಕಾದ ಪರಿಮಳ ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯಗಳು, ಸುಗಂಧ ತೈಲವು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ರತ್ನಗಳು, ಚೀಲದ ಪದಕದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಇವೆ. ನೋಡ್ರಿ, ಈ ಎಲ್ಲ ವಿಷಯವನ್ನು ಏನು ಮೋಸೆ ದೇವರಿಗೆ ಯಾವ ಮೆಸೇಜ್ ಅನ್ನು ಕೊಟ್ಟಿದನೋ, ಯಾವ ಸಂದೇಶ ಕೊಟ್ಟಿದನೋ, ಸೇಮ್ ಮೆಸೇಜ್ ಇಲ್ಲಿ ಏನ್ ಮಾಡಿದಾನೆ ಅಂದ್ರೆ, ಮೋಸೆ ಏನ್ ಮಾಡಿದಾನೆ ರೀ? ಯಾರಿಗೆ ಕೊಟ್ಟನ? ಇಸ್ರಾಯೇಲ್ ಕೊಟ್ಟನ. ಇದ್ರಾಗ ಏನಾರೇ ಬದಲಾವಣೆ ಮಾಡ್ಯಾನ? ಇಲ್ಲ. ಇದ್ರಾಗ ಮೋಸದ ಏನಾದರೂ ಸ್ವಂತ ಅದನ? ಭಾಳ ಜನ ಹೇಳೋದು ನಾನು ಕೇಳ್ತೀನಿ, ಹಣದ ಬಗ್ಗೆ ಪ್ರಸಂಗ ಮಾಡಬಾರ್ದು, ಹಣದ ಬಗ್ಗೆ ಹೇಳಬಾರ್ದು ಅಂತೇಳಿ ಭಾಳ ಜನ ಹೇಳೋದನ್ನ ಕೇಳ್ತೀನಿ. ಬಟ್ ಯೇಸು ಸ್ವಾಮಿ ಹೇಳಿರುವಂಥ ಸುಮಾರು 30 ಉಪಮಾನಗಳಲ್ಲಿ 15 ಉಪಮಾನಗಳು ಹಣದ ಬಗ್ಗೆನೇ ಮಾತಾಡ್ತದ್ರಿ. ಹಣದ ವಿಷಯದಲ್ಲಿ ಹೆಚ್ಚಾದಂಥ ಸಂಗತಿಗಳನ್ನು ಯೇಸು ಸ್ವಾಮಿಯವರು ಮಾತಾಡಿದ್ದಾರೆ. ಆದರೆ ಯಾವ ಪುಣ್ಯಾತ್ಮ ಹಿಂಗೆ ಮಾತಾಡ್ತಾವ ನನಗಂತೂ ಗೊತ್ತಿಲ್ಲ. ದೇವ್ರ ಮಾತು ಕಡೆಗಿಟ್ಟು, ದೇವ್ರ ಆಜ್ಞೆಗಳು ಕಡೆಗಿಟ್ಟು ಇವತ್ತು ಬಹಳ ಮಂದಿ ಉಪದೇಶಕರು ಬಂದು ಹೇಳ್ತಾ ಇದ್ರೆ ಹಣದ ಬಗ್ಗೆ ಹೆಚ್ಚು ಮಾತಾಡಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ಮಾತಾಡ್ತಾ ಇಲ್ಲಪ್ಪ. ಯಾರು ಮಾತಾಡ್ತಾರೆ ಇಲ್ಲಿ? ದೇವ್ರು ಮಾತಾಡ್ತಾ ಇದ್ದಾನೆ. ಯಾರಿಗೆ ಹೇಳತ್ತಾ ಇದ್ದಾನೆ ಅಂತ ಮೊದಲು ಯಾರಿಗೆ ಹೇಳನ? ಮೋಸೆಗೆ ಹೇಳ. ನೀನು ಮೋಸೆ ಹೋಗಿ ಎಲ್ಲರಿಗೆ ಇಸ್ರಾಯೇಲರಿಗೆ ಹೇಳಬೇಕು, ನೀನು ಪ್ರತಿಯೊಬ್ಬರು ಕಾಣಿಕೆಯನ್ನು ತರಬೇಕಂತ ಹೇಳು. ಅದರ ಮನಪೂರ್ವಕವಾಗಿ ಕೊಡುವಂಥವ್ರು ಏನು ಮಾಡಬೇಕು? ಕಾಣಿಕೆ ತರಬೇಕಂತೇಳಿ ಮೋಸೆಗೆ ಹೇಳಿದಂಥ ಸಂದರ್ಭದಲ್ಲಿ ಮೋಸೆ ಬಂದು 35ನೇ ಅಧ್ಯಾಯದಲ್ಲಿ ಆಸ್ ಇಟ್ ಇಸ್ ದೇವ್ರು ಏನು ಹೇಳಿದ್ದನೋ, ದೇವ್ರು ಯಾವ ಮಾತುಗಳು ಅದೇ ಮಾತುಗಳನ್ನು ಇಸ್ರಾಯೇಲರಿಗೆ ಹೇಳಿದ್ದಾನೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಆದರೆ ಯಾವಾಗ ದೇವ್ರು ಹೇಳಿರುವಂಥ ಮಾತು ಇಸ್ರಾಯೇಲರಿಗೆ ಯಾವಾಗ ಮೋಸ ಹೇಳ್ತಾನೋ, ಮೋಸ ಹೇಳಿದ ಮೇಲೆ ಇವ್ರು ಏನು ಮಾಡ್ಬೇಕಾಗಿತ್ತು ರೀ? ದೇವ್ರು ಮೋಸಗೆ ಹೇಳನ, ಮೋಸ ಯಾರಿಗೆ ಹೇಳನ? ಇಸ್ರಾಯೇಲಿಗೆ ಹೇಳ. ಇಸ್ರಾಯೇಲರಿಗೆ ಹೇಳಿದ್ಮೇಲೆ ಇಸ್ರಾಯೇಲ್ರಿಗೆ ಏನು ಮಾಡಬೇಕು? ಚರ್ಚ್ನಾಗ ನಿಮಗೆ ಪಾಸ್ಟರ್ ಹೇಳೋಣ. ಪಾಸ್ಟರ್ಗೆ ಯಾರು ಹೇಳೋಣ? ಪರಿಶುದ್ಧಾತ್ಮ ಹೇಳೋಣ. ಪರಿಶುದ್ಧಾತ್ಮ ಪಾಸ್ಟರ್ಗೆ ಹೇಳೋಣ. ಪಾಸ್ಟರ್ ಸಭೆಗೆ ಹೇಳೋಣ. ಸಭೆಯವರೆಲ್ಲ ಏನು ಮಾಡ್ತಾರೆ? ಚರ್ಚ್ ಮುಗಿದ್ಮೇಲೆ ಎಲ್ಲಿಗೆ ಹೋಗ್ತಾರೆ? ಚರ್ಚ್ ಮುಗಿದ್ಮೇಲೆ ಎಲ್ಲಿಗೆ ಹೋಗ್ತಾರೆ ರೀ? ವಿಶ್ವಾಸಿಗಳೆಲ್ಲ ಎಲ್ಲಿಗೆ ಹೋಗ್ತಾರೆ? ಎದ್ದು ಮನೆಗೆ ಹೋಗ್ತಾರೆ, ಏನು ಬಜಾರ್ಗೆ ಹೋಗ್ತಾರೆ? ಹಾಂ, ಎಲ್ಲಿಗೆ ಹೋಗ್ತಾರೆ? ಮನೆಗೆ ಹೋಗ್ತಾರೆ. ಹಾಗೆ ದೇವ್ರು ಕೊಟ್ಟಂಥ ಮೆಸೇಜ್ ಆಸ್ ಇಟ್ ಈಸ್ ಸೇಮ್ ಅದೇ ಮಾತುಗಳು ಇಸ್ರಾಯೇಲರಿಗೆ ಹೇಳ್ತಾನೆ. ಇಸ್ರಾಯೇಲರಿಗೆ ಹೇಳಿದ್ಮೇಲೆ ಎಲ್ಲ ಇಸ್ರಾಯೇಲರು ಏನು ಮಾಡ್ತಂದ್ರೆ ತಮ್ಮ ತಮ್ಮ ಗುಡಾರಗಳಿಗೆ ಹೋಗ್ತಾರಂತೇಳಿ. ಹಲ್ಲೆಲೂಯಾ. ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರಂತೇಳಿ. ಯಾವಾಗ ತಮ್ಮ ತಮ್ಮ ಮನೆಗಳಿಗೆ ಇಸ್ರಾಯೇಲರು ಹೋಗ್ತಾರೋ, ದೇವರ ಮಾತುಗಳನ್ನು ಮೋಸೆ ಮೂಲಕವಾಗಿ ಕೇಳಿ, ಯಾವಾಗ ಅವರು ಚರ್ಚಿಂದ, ಸಭೆಯಿಂದ, ದೇವರ ಸನ್ನಿಧಿಯಿಂದ ದೇವ್ರ ಮಾತುಗಳನ್ನು ಕೇಳಿ ತಮ್ಮ ಮನೆಗಳಿಗೆ ಹೋಗ್ತಾರೋ, ಮನೆಗಳಿಗೆ ಹೋಗಿದ ಮೇಲೆ ಏನಾಗ್ತದಪ್ಪ ಅಂತಂದ್ರೆ, ನೋಡ್ರಿ ದಯವಿಟ್ಟು ಓದ್ತಾರೆ ಯಾರಾದರೂ 20ನೇ ವಚನ ಓದಮ್ಮ. ಅದೇ 35ನೇ 20ನೇ ವಚನ ಓದು. ಇಸ್ರಾಯೇಲರ ಸಮೂಹದವರೆಲ್ಲರೂ ಮೋಶೆ ಎದುರಿನಿಂದ ಹೋದ ನಂತರ ಯಾರ್ಯಾರನ್ನು ಹೃದಯವು ಪ್ರೇರೇಪಿಸಿತೋ, ಯಾರ್ಯಾರ ಮನಸ್ಸು ಸಿದ್ಧವಾಗಿತ್ತು, ಅವರೆಲ್ಲರೂ ಬಂದು
ದೇವದರ್ಶನದ ಗುಡಾರದ ಕೆಲಸಕ್ಕೋಸ್ಕರವು ದೇವದರ್ಶನದ ಗುಡಾರದ ಕೆಲಸಕ್ಕೋಸ್ಕರವು ಅದರ ಸಮಸ್ತ ಸೇವೆಗೋಸ್ಕರವು ಅದರ ಸಮಸ್ತ ಸೇವೆಗೋಸ್ಕರವು ದೀಕ್ಷಾ ವಸ್ತ್ರಗಳಿಗೋಸ್ಕರವು ದೀಕ್ಷಾ ವಸ್ತ್ರಗಳಿಗೋಸ್ಕರವು ಯೆಹೋವನಿಗೆ ಕಾಣಿಕೆಗಳನ್ನು ತಂದರು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಯಾವಾಗ ದೇವರು ಮೋಸೆಗೆ ಹೇಳ್ತಾನೋ, ಮೋಸೆ ಬಂದು ಇಸ್ರಾಯೇಲರಿಗೆ ಹೇಳ್ತಾನೋ, ಇಸ್ರಾಯೇಲರು ಯಾವಾಗ ದೇವ್ರ ಮಾತುಗಳನ್ನು ದೇವ್ರ ಸನ್ನಿಧಿಯಿಂದ ಕೇಳಿ ತಮ್ಮ ಮನೆಗಳಿಗೆ ಹೋಗ್ತಾರೋ, ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಮಾತುಗಳು ಎಲ್ಲಿ ಹೋಯ್ತಪ್ಪ ಅಂತಂದ್ರೆ ಅವರ ಗುಡಾರಗಳ ತನಕ ಹೋಯ್ತಂತ. ಹಲ್ಲೆಲೂಯಾ. ಯಾರ ಮಾತ್ರಿ? ಯಾರ ಮಾತು? ದೇವರ ಮಾತು ಎಲ್ಲ ಇಸ್ರಾಯೇಲರು ಕೊಡುವಂಥವರು ಮನಪೂರ್ವಕವಾಗಿ ದೇವರು ಪ್ರೇರೇಪಿಸಿದವರೇ ಕಾಣಿಕೆಗಳನ್ನು ತರಬೇಕು, ಕಾಣಿಕೆಗಳನ್ನು ಕೊಡಬೇಕು. ಕೊಡ್ತಕ್ಕಂಥ ಕಾಣಿಕೆಗಳಲ್ಲಿ ಏನಿರ್ಬೇಕಂದ್ರೆ ಅದರಲ್ಲಿ ಚಿನ್ನ ಇರಬೇಕು, ಅದರಲ್ಲಿ ಬೆಳ್ಳಿ ಇರಬೇಕು, ಅದರಲ್ಲಿ ರಕ್ತಬೋಳ ಇರಬೇಕು, ನೀಲಿ ವರ್ಣದ ಧೂಮ ರಕ್ತವರ್ಣ ಇರಬೇಕು, ಮತ್ತು ರತ್ನಗಳಿರಬೇಕು, ಕವಚಗಳಿರಬೇಕು, ಎಣ್ಣೆ ಉರಿಯೋದಕ್ಕೋಸ್ಕರ ದೀಪಕ ಎಣ್ಣೆ ಇರಬೇಕು. ಈ ರೀತಿಗೆ ನಾನಾ ಥರವಾದಂಥ ವಸ್ತುಗಳು ಕಾಣಿಕೆ ರೂಪದಲ್ಲಿ ಅಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಇವರು ದೇವ್ರ ಮಂದಿರದಲ್ಲಿ ಕೇಳಿರುವಂಥ ಮಾತು ತೆಗೆದುಕೊಂಡು ಎಲ್ಲಿ ಹೋದ್ರಪ್ಪ ಅಂದರೆ ತಮ್ಮ ಗುಡಾರದಲ್ಲಿ ಹೋದ್ರು ಅಂತೇಳಿರಿ. ಹಲ್ಲೆಲೂಯಾ. ಗುಡಾರದಲ್ಲಿ ಹೋದ ಮೇಲೆ ನಾವು ನೋಡ್ತೀವಿ, ಅವ್ರ ಮನೆಗಳಲ್ಲಿ ಹೋದ್ಮೇಲೆ ಏನಾಯ್ತಪ್ಪ ಅಂತಂದರೆ, ಅವರು ದೇವರ ಮಾತುಗಳು ಅವರ ಮನೆಗೆ ಹೋದದ್ರಿಂದ, ದೇವರ ಮಾತುಗಳು ಇಸ್ರಾಯೇಲರ ಗುಡಾರ ತನಕ ಹೋಗಿದ್ದರಿಂದ ಅಲ್ಲೆಲ್ಲರೂ ಕುಂತು ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತ. ಏನು ಮಾಡ್ತಾರಂತ? ಮನೆಗೆ ಏನು ಮಾಡ್ತಾರಂತ? ಗಂಡ ಹೆಂಡತಿ ಕೇಳತ್ತನಂತ, ಹೆಂಡತಿ ಗಂಡಕ್ಕೆ ಕೇಳತ್ತನಂತ, ಮಕ್ಕಳು ಏನು ಮಾಡತ್ತಾರಂದ್ರೆ ತಂದೆ ತಾಯಿ ಕೇಳತ್ತಾರಂತ. ನಮ್ಮ ಮನೆಗೆ ಏನದ, ನಮ್ಮ ಮನೆಗೆ ಬೆಲೆ ಉಳ್ಳದು ಏನದ, ನಮ್ಮ ಮನೆಗೆ ಕೊಡ್ತಕ್ಕಂಥದ್ದು ಏನದ ಅಂತೇಳಿ ಕುಟುಂಬ ಏನು ಮಾಡ್ಲತ್ತಂತ್ರಿ? ಏನು ಮಾಡ್ಲತ್ತಂತ ಅಂದರೆ ದೇವರ ಸನ್ನಿಧಿಲಿ ಕೇಳಿರುವಂಥ ಮಾತು ಇಸ್ರಾಯೇಲರ ಗುಡಾರ ತನಕ ಹೋಯ್ತಂತ. ಈ ದೇವರ ಮಾತುಗಳು ಇಸ್ರಾಯೇಲರ ಗುಡಾರ ತನಕ ಮಾತ್ರ ಹೋಗಲ್ಲದೆ ಇಸ್ರಾಯೇಲರ ಹೃದಯದೊಳಗೆ ಹೋಯ್ತಂತೆ. ಇಸ್ರಾಯೇಲರ ಹೃದಯ ತನಕ ಈ ವಾಕ್ಯ ಹೋಗದೆ ಇಸ್ರಾಯೇಲರ ಹೃದಯಗಳನ್ನು ದೇವರಿಗೋಸ್ಕರ ಕೊಡ್ಬೇಕಂತೇಳಿ ಪ್ರೇರೇಪಣೆ ಆದಂತೆಲ್ಲ ಮನಸ್ಸುಗಳು. ಹಲ್ಲೆಲೂಯಾ. ದೇವ್ರ ವಾಕ್ಯ ಎಲ್ಲಿ ತನಕ ಹೋಯ್ತು ನೋಡ್ರಿ. ದೇವ್ರ ಮಾತು ದೇವಾಲಯದ ನಿರ್ಮಾಣದಲ್ಲಿ ಕುಟುಂಬಗಳ ಪಾತ್ರ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ದೇವರು ಮೋಸೆಗೆ ಹೇಳಿದನು, ಮೋಸೆ ಇಸ್ರಾಯೇಲ್ಗೆ ಹೇಳಿದ್ರು, ಇಸ್ರಾಯೇಲರು ತಮ್ಮ ಮನೆಗಳಿಗೆ ಏನು ತೆಗೆದುಕೊಂಡು ಅಂದರೆ ದೇವ್ರ ಮಾತುಗಳನ್ನು ತೆಗೆದುಕೊಂಡು ಹೋದರು. ಇವತ್ತು ನಾವು ನಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವ? ಚರ್ಚಲ್ಲಿ ಇವತ್ತು ಏನು ಪ್ರಸಂಗ ಆಯ್ತು ಅಂತೇಳಿ ಮನೆಗೆ ಹೋಗಿ ಗಂಡ ಹೆಂಡತಿ ಮಕ್ಕಳು ಚರ್ಚೆ ಮಾಡ್ತೀವ, ನಾವು ಡಿಸ್ಕಸ್ ಮಾಡ್ತೀವ. ಇವತ್ತು ಚರ್ಚ್ನಾಗ ಇಂಥ ಮಾತು ಬಂತು, ಇವತ್ತು ಸಭೆದಾಗ ಇಂಥ ಮಾತು ಹೇಳಿದ್ರು, ಮಗ ನಾ ಏನು ಮಾಡಬೇಕು, ಮಗಳೇ ನಾ ಏನು ಮಾಡಬೇಕು? ಗಂಡಿಗೆ ಹೆಂಡತಿ, ಹೆಂಡತಿ ಗಂಡ, ಮಕ್ಕಳು ತಂದೆ ತಾಯಿಗಳಿಗೆ ಕೇಳ್ತಾರೆ ಈಗಿನ ಕಾಲದಾಗ ಕುಂತು ಮನ್ಯಾಗ. ಹಾಂ ಕೇಳ್ತಾರೆ. ಆದ್ರೆ ಇಸ್ರಾಯೇಲರಿಗೆ ಏನಾಯ್ತಂತ? ದೇವ್ರ ಮಾತುಗಳು ಎಲ್ಲಿಗೆ ಹೋದಂತ? ದೇವ್ರ ಮಾತು ಎಲ್ಲಿಗೆ ಹೋಯ್ತಂತ? ದೇವ್ರ ಮಾತುಗಳು ಅವರ ಗುಡಾರದೊಳಗೆ ಹೋದಂತ. ದೇವ್ರ ಮಾತುಗಳು ಅವ್ರ ಮನೆಯೊಳಗೆ ಹೋಗುದಂತ. ದೇವರ ಮಾತುಗಳು ಅವ್ರ ಮನೆಯಲ್ಲಿ ಹೋಗುದು ಮಾತ್ರವಲ್ಲ, ದೇವರ ಮಾತುಗಳು, ದೇವರ ಆಜ್ಞೆಗಳು ಅವ್ರ ಹೃದಯದಾಗ ಹೋದಂತ. ಅವರ ಹೃದಯಗಳನ್ನು ದೇವರ ಮಾತುಗಳಿಂದ ಪ್ರೇರಣೆ ಹೊಂದಿದಾರಂತವ್ರು. ಪ್ರೀತಿಯ ಸಹೋದರನೇ ಸಹೋದರಿ, ದೇವರ ಮಾತುಗಳು ಇವತ್ತು ನಿನಗೆ ಪ್ರೇರಣೆ ಕೊಡ್ತಾ ಇವೆ. ದೇವರ ಮಾತು ಇವತ್ತು ನಿನ್ನ ಹೃದಯದಲ್ಲಿ ಒಂದು ಪ್ರೇರಣೆ ತರ್ತಾ ಇದೆಯಾ? ದೇವರ ಮಂದಿರ ನಿರ್ಮಾಣದ ವಿಷಯದಲ್ಲಿ, ದೇವರ ಮಂದಿರದ ಒಂದು ಕಟ್ಟಡದ ವಿಷಯದಲ್ಲಿ, ದೇವರ ಸೇವೆ ವಿಷಯದಲ್ಲಿ, ದೇವರ ಮಂದಿರದಲ್ಲಿ ಪರಿಶುದ್ಧಾತ್ಮನು ಅನೇಕ ತನ್ನ ಮಾತುಗಳಿಂದ ತನ್ನ ಹೃದಯ ಭಾರದಿಂದ ಬರುವಂಥ ಮಾತುಗಳು ನಿನ್ನ ಎದುರುಗಡೆ ಬಿತ್ತುವಂಥ ಸಂದರ್ಭದಲ್ಲಿ ಆ ಮಾತು ತೆಗೆದುಕೊಂಡು ನಿನ್ನ ಮನೆಗೆ ಹೋಗ್ತಾ ಇದೆಯಾ? ದೇವ್ರ ಮಾತುಗಳು ನಿನ್ನ ಮನೆ ತನಕ ಹೋಗ್ತಾ ಇದೆಯಾ? ದೇವ್ರ ಮಾತುಗಳು ನಿನ್ನ ಹೃದಯ ತನಕ ಹೋಗ್ತಾ ಇದೆಯಾ? ದೇವ್ರ ಮಾತುಗಳು ನಿನ್ನ ಹೃದಯವನ್ನು ಪ್ರೇರೇಪಣೆ ಮಾಡ್ತಾ ಇವೆ? ದೇವ್ರ ಮಾತುಗಳು ನಿನ್ನ ಹೃದಯವನ್ನು ಸಿದ್ಧಪಡಿಸ್ತಾ ಇವೆ? ಒಂದು ಸಲ ಏನು ಮಾಡ್ಬೇಕ್ರಿ ನಾವು? ಏನು ಮಾಡ್ಬೇಕ್ರಿ? ಒಂದ್ಸಲ ಆಲೋಚನೆ ಮಾಡ್ಬೇಕು. ಅಂದರೆ ಚರ್ಚಲ್ಲಿ ಕೇಳಿದಂಥ ಮಾತು ಎಲ್ಲಿ ತನ ಬರ್ಲತ್ತವ ಇವು ನಮ್ಮ ಜೊತೆಗೆ ಅನ್ನೋದು ಒಂದ್ಸಲ ಏನು ಮಾಡ್ಬೇಕ್ರಿ? ಏನು ಮಾಡ್ಬೇಕು? ಆಲೋಚನೆ ಮಾಡ್ಬೇಕು. ಯಾಕಪ್ಪ ಅಂತಂದರೆ ದೇವರ ಮಂದಿರ ನಿರ್ಮಾಣದಲ್ಲಿ ಕುಟುಂಬಗಳ ಪಾತ್ರ ಬಹಳ ಅವಶ್ಯದೆ. ದೇವ್ರ ಹತ್ರ ಬೆಳ್ಳಿ ಬಂಗಾರ ಕಡಿಮೆ ಅದ ರೀ. ಕೀರ್ತನೆ ಪುಸ್ತಕದಲ್ಲಿ ದೇವ್ರು ಹೇಳ್ತಾನ, ಭೂಮಿಯೇ ನನ್ನದು, ಭೂಮಿಯಲ್ಲಿರುವಂಥ ಸಮಸ್ತವು ನನ್ನದಂತ ಹೇಳ್ತಾನೆ. ಇವ್ರಿಗೆ ಯಾಕೆ ಚಿನ್ನ ತೊಂಬ, ಬೆಳ್ಳಿ ತೊಂಬ, ಬಂಗಾರ ತೊಂಬ ಅಂತ ಯಾಕೆ ಆಜ್ಞೆ ಕೊಟ್ಟನು ಹೇಳ್ರಿ ನೋಡೋಣ?
ದೇವರೇನು ಭಿಕ್ಷುಕನೇನ್ರಿ? ನಾ ಯಾಕೆ ಹೇಳ್ದನಪ್ಪ? ಬೆಳ್ಳಿಯು, ಬಂಗಾರವು, ತಾಮ್ರವು, ಶ್ರೇಷ್ಠ ವಸ್ತುಗಳು ನಿಮ್ಮ ಮನೆಗಿದ್ದು ಕಾಸ್ಟ್ಲಿ ಇದ್ದು ತರ್ಬೇಕಂತ ಯಾಕೆ ಹೇಳ್ದನು? ಯಾಕೆ ಬಾಯಿ ಬಿಚ್ಚಿ ದೇವ್ರು ಹೇಳ್ದನ ಹೇಳ್ರಿ? ನೀವು ಹೇಳ್ರಿ. ಓಪನ್ ಆಗಿ ಹೇಳ್ದನ್ ದೇವ್ರು. ಏನಂತ? ಬೆಳ್ಳಿ ಇದ್ದವ್ರು ಏನು ಮಾಡ್ರಿ? ಬೆಳ್ಳಿ ತೊಂಬರ್. ಬಂಗಾರ ಇದ್ದವ್ರು ಏನು ಮಾಡ್ರಿ? ಬಂಗಾರ ತೊಂಬರ್. ಹಣ ಇದ್ದವ್ರು ಏನು ಮಾಡ್ರಿ? ಹಣ ತೊಂಬರ್. ವಸ್ತುಗಳಿದ್ದವ್ರು ಏನು ಮಾಡ್ರಿ? ವಸ್ತು ತೊಗೊಂಬರ್ರಿ. ಚಲೋ ಏನೇನವ, ಹೈ ಕ್ಲಾಸ್ ಏನೇನವ ನಿಮ್ಮ ಮನೆಗೆ ಅವೆಲ್ಲ ಏನು ಮಾಡ್ರಿ? ತೊಗೊಂಬರ್ರಿ. ತಗೋ ಮೋಸೆ ಅವ್ರಲ್ಲಿ ಅಂತ ಹೇಳ್ದ. ಅವ ದೇವ್ರಿಗೆ ಅವ ಹೆಸ್ರಾಗ ನೋಡಪ್ಪ ಕಿಂಗರೇ ದೇವ್ರು ಹೇಳ ಅಂತ ಹೇಳ್ದ. ಹೇಳಿದ್ಮೇಲೆ ಆ ಮಾತು ಅಲ್ಲೇ ಬಿಟ್ರ, ಎಲ್ಲಿ ಕೇಳ್ಯಾರ ಅಲ್ಲೇ ಬಿಟ್ಟು ಹೋದ್ರೇನ್ರಿ? ಎಲ್ಲಿಗೆ ತೊಗೊಂಡು ಹೋದ್ರು? ಗುಡಾರಕ್ಕೆ ಹೋದ್ರು. ಗುಡಾರಕ್ಕೆ ಹೋದ್ಮೇಲೆ ಎಲ್ಲಿ ಬಂದು? ಹೃದಯದಾಗ ಬಂದು. ಹೃದಯಕ್ಕೆ ಬಂದ್ಮೇಲೆ ಏನಾಯ್ತು? ಪ್ರೇರೇಪಣೆ ಆಯ್ತು. ಪ್ರೇರೇಪಣೆ ಆಗಿ ಏನು ಮಾಡಿದ್ರು? ಓದಮ್ಮ ವಚನ ಓದು. 29ನೇ ವಚನ ಓದಮ್ಮ. ಮೋಶೆ ಮೂಲಕ ಯೆಹೋವನು ಆಜ್ಞಾಪಿಸಿದ ಎಲ್ಲಾ ಕೆಲಸಕ್ಕೋಸ್ಕರ, ಮೋಸೆಯ ಮೂಲಕ ಯೆಹೋವನು ಆಜ್ಞಾಪಿಸಿದ ಎಲ್ಲಾ ಕೆಲಸಕ್ಕೋಸ್ಕರ ಆತನಿಗೆ ಕಾಣಿಕೆಗಳನ್ನು ತಂದುಕೊಟ್ಟ ಇಸ್ರಾಯೇಲರ ಸ್ತ್ರೀ ಪುರುಷರೆಲ್ಲರೂ ಮನಪೂರ್ವಕವಾಗಿ ಕೊಟ್ಟರು. ಹಲ್ಲೆಲೂಯಾ. ನೋಡ್ರಿ, ದೇವ್ರು ಏನು ಹೇಳ್ದ? ಕೊಡೋ ಟೈಮ್ನಾಗ ಏನು ಹೇಳ್ದ ಅಂದ್ರೆ ಕಂಡೀಷನ್ ಮಾಡ್ದ. ಮನಪೂರ್ವಕವಾಗಿ ಕೊಡೋರೆ ಮಾತ್ರ ಕೊಡ್ಬೇಕಂತ ದೇವ್ರ ಕಂಡೀಷನ್ ಇಟ್ಟ. ಅಲ್ಲಿ ದೇವ್ರನ್ನ ಮೋಸೆ ಹೇಳ್ದ ಮನಪೂರ್ವಕವಾಗಿ ಕೊಡೋರ ಹತ್ರನೇ ತಗೊಂತ ಹೇಳ್ದ. ಈ ಮೋಸನ ಬಂದು ಅವ್ರಿಗೇನು ಹೇಳ್ದ? ದೇವ್ರು ಹೇಳ ನೋಡಪ್ಪೋ, ನೀವು ಯಾರು ಮನಪೂರ್ವಕವಾಗಿ ಕೊಡೋರಿದ್ರೆ ಅವ್ರು ಮಾತ್ರ ಕೊಡ್ರಿ ಅಂತ ಮೋಸನ ಹೇಳ್ದ. ಅದ್ರ ಕೊಡಾಗ ಏನಾಯ್ತಂದ್ರೆ ಮನಪೂರ್ವಕವಾಗಿ ಇದ್ದವ್ರು ಮಾತ್ರನೇ ಕೊಡ್ಲಿಲ್ರಿ, ಎಲ್ಲರೂ ಕೊಟ್ರಂತ ಬೈಬಲ್ನಾಗ ಬರ್ತದ. ಹಲ್ಲೆಲೂಯಾ. ಓದ್ತಮ್ಮ ಅದೇ ವಚನ ಓದಿ, 29ನೇ ವಚನ. ಎಲ್ಲರೂ ಕೊಟ್ರಂತ. ಮೋಶೆಯ ಮೂಲಕ ಯೆಹೋವನು ಆಜ್ಞಾಪಿಸಿದ ಎಲ್ಲಾ ಕೆಲಸಕ್ಕೋಸ್ಕರ ಆತನಿಗೆ ಕಾಣಿಕೆಗಳನ್ನು ತಂದುಕೊಟ್ಟ ಇಸ್ರಾಯೇಲರ ಸ್ತ್ರೀ ಪುರುಷರೆಲ್ಲರೂ. ಇದು ಸ್ತ್ರೀ ಪುರುಷರು ಎಲ್ಲರೂ ಅಂತ ಬರ್ತದೆ. ಬರೀ ಪ್ರೇರೇಪಣೆ ಆದವ್ರು ಅಟ್ಟೆ ತಂದು ಕೊಟ್ರ ಅಂತ ಬರ್ತದ್ರಿ, ಎಲ್ಲರೂ ಅಂತ. ಅಂದ್ರೆ ದೇವರ ಮಾತು ಎಲ್ಲಿ ತನಕ ಹೋಯ್ತಪ್ಪ ಅಂತಂದ್ರೆ, ದೇವ್ರು ಹೇಳ್ದನು ಪ್ರೇರಣೆ ಆದವರೇ, ಮನಸ್ಸಿದ್ದೋರೇ, ಸಂತೋಷವಾಗಿ ಕೊಡೋರೇ ಕೊಡ್ರಿ. ಉಳಿದವ್ರ ದುಃಖದಿಂದಾಗಲಿ ಗುಣಗುಟ್ಕೊಟ್ಟಾಗಲಿ ಅದರಲ್ಲಿಂದ ಏನು ಮಾಡಬೇಡ್ರಿ, ಕೊಡಬೇಡ್ರಿ ಅಂತ ಯಾವಾಗ ದೇವ್ರಿಗೆ ಮಾತು ಹೇಳ್ದನು. ಇವ್ರ ಬಲ್ಲಿ ಎಂಥ ಮನಸ್ಸು ಬಂತಂತ್ರಿ? ಮನಪೂರ್ವಕವಾಗಿ ಎಲ್ಲರೂ ಏನು ಮಾಡಿದ್ರಂತ ನೋಡ್ರಿ. ಒಬ್ಬ ಹುಡುಗ ಒಂದು ಬಂಗಾರದ ವಸ್ತು ತಂದು ಕೊಟ್ಟನಪ್ಪ ಅಂದ್ರೆ ಮನೆಗೆ ಕೇಳಾರ್ದು ತಂದು ಕೊಟ್ಟನೆ. ನಾವು ಕೇಳೇ ತಂದು ಕೊಟ್ಟನ. ಏನಾಗ್ಯದಲ್ಲಿ ಮನೆಗೆ ಏನಾಗ್ಯದ? ಡಿಸ್ಕಸ್ ಆಗ್ಯದಲ್ಲಿ. ಕುಟುಂಬದವ್ರು ಏನು ಮಾಡ್ಯಾರಲ್ಲಿ? ಚರ್ಚೆ ಮಾಡ್ಯಾರಲ್ಲಿ. ಅಂದ್ರೆ ದೇವರ ವಾಕ್ಯ ಅಂತಕ್ಕಂಥದ್ದು, ದೇವರ ಒಂದು ಆಜ್ಞೆ ಅಂತಕ್ಕಂಥದ್ದು ಇಸ್ರಾಯೇಲರ ಗುಡಾರದೊಳಗೆ ಮಾತ್ರ ಹೋಗದೆ, ಇಸ್ರಾಯೇಲರ ಹೃದಯದಲ್ಲಿ ಹೋಗದೆ, ಇಸ್ರಾಯೇಲರ ಹೃದಯವನ್ನು ಪ್ರೇರೇಪಿಸದೆ ನಾವು ನೋಡ್ತಿದ್ದೇವೆ ಎಲ್ಲರೂ ಮನಪೂರ್ವಕವಾಗಿ ತಂದು ಕೊಟ್ರಂತ ಸ್ತ್ರೀ ಪುರುಷರೆಲ್ಲರೂ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಚರ್ಚಲ್ಲಿ ಒಂದು 25 ವರ್ಷಗಳ ಹಿಂದೆ ಒಬ್ಬರು ಸೇವಕರು ಬಂದಿದ್ರು. ನಮ್ಮ ಚರ್ಚಲ್ಲಿ ಒಬ್ಬ ಹೆಣ್ಮಗಳು ಭಾಳ ಭಕ್ತಿಗೆ ಪ್ರೇರೇಪಣೆ ಹೊಂದಿ ಏನು ಮಾಡ್ದಳಂದರೆ, ಆ ಸೇವಕರಿಗೆ ಮಲ್ಕೊಲಕ್ಕ ಬೆಡ್ ಇರಲಿಲ್ಲ. ಏನಿರಲಿಲ್ಲ? ಮಂಚ ಇರಲಿಲ್ಲ. ಕೆಳಗೆ ಮಲ್ಕೋತಿರೋರು. ಆಕೆ ಏನು ಮಾಡ್ದಳಂದರೆ, ಇಂಥ ವಾಕ್ಯಗಳು ಕೇಳಿ ಪ್ರೇರಣೆ ಹೊಂದಿ ದೇವ್ರ ಸನ್ನಿಧಿಗೆ, ದೇವ್ರ ಮಂದಿರಕ್ಕೆ ನಾ ಏನಾರ ಕೊಡ್ಬೇಕಂತೇಳಿ ಆಕೆ ಏನು ಮಾಡ್ದಳಪ್ಪ ಅಂತಂದರೆ, ಒಂದು ಮಂಚ ಖರೀದಿ ಮಾಡ್ಕೊಂಡು ಬಂದು ಸೇವಕರಿಗೆ ಅಂತೇಳಿ ಗಿಫ್ಟ್ ಕೊಟ್ಟಳ್ರಿ. ಯಾರಿಗೆ ಗಿಫ್ಟ್ ಕೊಟ್ಟಳು? ಸೇವಕರು ಕೆಳಗೆ ಮಲ್ಕೋಬಾರ್ದು, ಸೇವಕರು ಎಲ್ಲಿ ಮಲ್ಕೋಬೇಕು? ಕನಿಷ್ಠ ನಮ್ಮ ಮನ್ಯಾಗ ಮಂಚದ ಮೇಲೆ ಮಲ್ಕೋತೀವಿ, ಸೇವಕರು ಕೆಳಗೆ ಮಲ್ಕೋಬಾರ್ದು, ಸೇವಕರು ಏನು ಮಾಡಬೇಕು? ಮಂಚದ ಮೇಲೆ ಮಲ್ಕೋಬೇಕಂತೇಳಿ ಆಕೆ ಸ್ವಂತ ಬೆವರು ಸುರಿಸಿದ ಸಂಪಾದನೆಯಿಂದ ಒಂದು ಹೊಸ ಮಂಚ ಖರೀದಿ ಮಾಡಿ ನಮ್ಮ ಚರ್ಚ್ನ ತಂದು ಗಿಫ್ಟ್ ಕೊಟ್ಟರು. ಸೇವಕರು ಇದನ್ನು ಯೂಸ್ ಮಾಡ್ರಿ ಅಂತೇಳಿ. ಅದು ನಮ್ಮ ಚರ್ಚಿಗೆ ಬಂದ ವಿಶ್ವಾಸಿಗಳೆಲ್ಲ ನೋಡಿದ್ರು. ನೋಡಿ ನೆಕ್ಸ್ಟ್ ಸಂಡೇ ಬರೋ ತನಕ ಆಕಿಗೆ ಒಂದು ಪಂಚಾಯತಿ ಹಾಕಿದ್ರಿ. ಏನಂತ ಗೊತ್ತದ? ನಮಗೆ ಕೇಳಾರ್ದೇನೆ ದೇವ್ರ ಸೇವಕಿಗೆ ಹೆಂಗೆ ಕೊಟ್ಟು ಹೇಳನಿ? ನಮಗೆ ಕೇಳಾರ್ದೆ ನಮಗೆ ಕೇಳಾರ್ದೇನಿ ದೇವ್ರ ಸೇವಕಗ ಮಂಚ ಹೆಂಗೆ ತಂದು ಕೊಟ್ಟಿನಿ ಅಂದ್ರೆ, ಇವ್ರ ಮನ್ಯಾಗ ಮಂಚದ ಮೇಲೆ ಮಲ್ಕೋಬೇಕು, ದೇವ್ರ ಸೇವಕ ತೆಳ ಮಲ್ಕೋಬೇಕಂತ ಇವ್ರ ಅರ್ಥ. ಅದೇ ಅಲ್ಲ? ಆಕಿ ತನ್ನ ಸ್ವಂತ ದುಡ್ಡಿನಿಂದ ತಂದಳ.
ದೇವ್ರ ಆಕಿ ಹೃದಯದಾಗ ಪ್ರೇರೇಪಣೆ, ವಾಕ್ಯ ಕೇಳಿ ಆಕಿ ಮನೆಗೆ ತೊಗೊಂಡೋಗಳ. ಆ ವಾಕ್ಯ ಮನೆಗೆ ಏನು ಮಾಡೋದು, ಆಕಿಗೆ ಪ್ರೇರಣೆ ಮಾಡದ, ವಾಕ್ಯ ಆಕಿಗೆ ಸಿದ್ಧಪಡಿಸದ. ವಾಕ್ಯ ಸಿದ್ಧ ಮಾಡಿದ್ಮೇಲೆ ದೇವ್ರ ಪ್ರೇರಣೆ ಕೊಟ್ಟ ಮೇಲೆ ಅಕ್ಕಿ ದುಡ್ದು ಹಣ ಹೋಗಿ ತಂದು ದೇವರ ಸೇವಕರಿಗೆ ಗಿಫ್ಟ್ ಕೊಡ್ತಾ ಇದ್ದಾಳೆ. ಆದರೆ ಜನ ಏನಂತ ಇದ್ದಾರೆ, ಜನ ಏನಲ್ಲತ್ತಾರ? ಹಾಂ, ಜನ ಏನಲ್ಲತ್ತಾರೀ? ಹಾಂ, ಚರ್ಚ್ನಾಗ ಈಗಾಗಲೇ ಭಾಳಷ್ಟು ಕೆಲಸ ಅದ. ಏನದ? ಚರ್ಚಿಗಿನ್ನ ಭಾಳ ನೀಡದ, ಇನ್ನು ಸಾಮಾನುಗಳು ಭಾಳ ತೊಗೊಂಬೋ ಇನ್ನು ನಮಗೆ. ಆದ್ರೆ ನೀ ದೇವ್ರ ಸೇವಕಕ್ಕೆ ನಮ್ಗೆ ಕೊಡ್ಲಾರ್ದೆ ಹ್ಯಾಂಗೆ ಕೊಟ್ಟಿನಿ ಅಂತೇಳಿ ಪಂಚಾಯತಿ ಹಾಕಿದ್ರೆ ಕೈ ಇಂಥವ್ರಿಗೆ ಇಲ್ಲಂತೀರಿ. ಯಾರಾದರೂ ದೇವ್ರ ಸೇವೆಗೆ ಹಣ ಕೊಟ್ರಪ್ಪ ಅಂದರೆ ನೀ ರೊಕ್ಕ ಕೊಟ್ಟಿದ್ದಿ, ನೀನು ಒಯ್ದು ಅದು ಏನು ಬೇಕತ್ತದ ಸಾಮಾನು ಇಸ್ಕೊಡ್ಬೇಕು. ನೀ ಏನು ಇಸ್ಕೊಡ್ಬೇಕು? ರೊಕ್ಕ ಕೊಟ್ಟಿದ್ದೀನಿ, ನಾ ರೊಕ್ಕ ಕೊಡಲ್ಲ ನೋಡ್ರಿ. ರೊಕ್ಕದ ರುಚಿ ಹೊಟ್ಟೆ ಹಾಕಲ್ಲ ನಾ. ಏನು ಮಾಡಲ್ಲ? ಹಲೋ ಹಲೋ ಬ್ರದರ್ಸ್ ಎಲ್ಲ ಇಲ್ಲೇ ಇದ್ದೀರಿ? ಹಾಂ, ಈ ಮಾತು ನಿಮಗೆ ಕಹಿ ಆದ್ರೂ ಇದೇ ಸತ್ಯ. ನಿಮಗೆ ಕಹಿ ಅನ್ನಿಸಿದ್ರೂ ಇದೇ ಮಾತಾ? ಹಾಂ. ಆದರೆ ಯಾರ ಹೃದಯ ಪ್ರೇರೇಪಣೆ ಆಯಿತು, ಯಾರು ಯಾವ ವಸ್ತುಗಳನ್ನು ಕೊಡಬೇಕೆಂಬುದಕ್ಕೆ ದೇವರು ಪ್ರೇರೇಪಣೆ ಮಾಡಿದನೋ ಅದೇ ತಂದು ಕೊಟ್ಟರು. ಅಲ್ಲಿ ಯಾರಾದರೂ ಕೇಳಿದ್ರೆ ನೀ ಏನು ಕೊಟ್ಟಿದ್ದಿ? ಬಂಗಾರ ಕೊಟ್ಟಿದ್ದಿ? ಸುಧಾಕರ ನೀನವ ಇದಿ, ನಾ ಬೆಳ್ಳಿ ಕೊಟ್ಟಿ ನೋಡ್ರಿ. ಹಾಂ, ತುಂಬಿಸಿದವ್ರು ನೀವು ರೊಕ್ಕ ಕೊಟ್ರಿ? ಹುಚ್ಕೊಳವ ಇದು ಒಂದು ಚೀಲ ಅಕ್ಕಿ ಒಯ್ದು ಕಟ್ಲಕ್ಕೆ ಬರಲ್ಲ. ಅಲ್ಲಿ ಒಂದು ಪಾಕಿಟ ರೊಕ್ಕದ ರುಚಿ ಹಚ್ಚಬಾರ್ದು. ಏನು ಅದರದು? ಹಾಂ, ನಿಜ ದೇವ್ರ ಮಕ್ಕಳೇ, ನಿಜವಾಗಿ ಸತ್ಯವಾದಂಥ ಮಾತುಗಳು. ಆದರೆ ದೇವ್ರ ವಾಕ್ಯ ಏನು ಹೇಳ್ತದಂದರೆ, ಯಾರಾಗೆ ದೇವರು ಏನು ಪ್ರೇರೇಪಣೆ ಮಾಡಿದನೋ, ದೇವರು ಯಾರಿಗೆ ಏನು ಕೊಡಬೇಕೆಂಬುದಾಗಿ ಪ್ರೇರೇಪಣೆ ಮಾಡಿದನೋ ಅವರು ಅದನ್ನೇ ತಂದ್ರಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ದುಃಖದ ಸಂಗತಿ ಏನಪ್ಪ ಅಂದರೆ, ಒಂದು ನೋವಿನ ಸಂಗತಿ ಏನಪ್ಪ ಅಂತಂದರೆ, ಇಸ್ರಾಯೇಲರ ಗುಡಾರಕ್ಕೆ ದೇವ್ರ ಮಾತುಕೊಳ್ಳೋದು, ಇಸ್ರಾಯೇಲರ ಹೃದಯದೊಳಗೆ ದೇವ್ರ ಮಾತುಕೊಳ್ಳೋದು, ಇಸ್ರಾಯೇಲರ ಹೃದಯವನ್ನು ಪ್ರೇರೇಪಣೆ ಆಯಿತು, ಇಸ್ರಾಯೇಲರನ್ನು ದೇವರು ಸಿದ್ಧಪಡಿಸಿದ್ರು ತನ್ನ ಮಾತುಗಳಿಂದ. ಆದರೆ ಇವತ್ತು ಏನದಂದರೆ, ನಮ್ಮ ಬೀರು ತನಕ, ನಮ್ಮ ಬ್ಯಾಂಕ್ ತನಕ ವಾಕ್ಯ ಬರಲ್ರಿ. ಉಕ್ಕಿನ ಕೋಟೆ ಕಟ್ಟಿರ್ತೀವಿ ಅದ್ರ ಸುತ್ತ. ಎದ್ರ ಕೋಟೆ? ಹಾಂ, ನಮ್ಮ ಬ್ಯಾಂಕ್ ಸನಿ ಟಚ್ ಆಗ್ಬಿಡ್ದು. ಏನಾಗ್ಬಿಡ್ದು? ಹಾಂ, ಏನು ಕಟ್ತೀವಿ? ಏನು ಕಟ್ತೀವಿ? ಕಬ್ಬಣದಲ್ಲ, ಎದರದು? ಉಕ್ಕಿನ ಕೋಟೆ. ನಮ್ಮ ಟೀಚರಿಗೆ, ನಮ್ಮ ಬ್ಯಾಂಕಿಗೆ, ನಮ್ಮ ರೊಕ್ಕಕ್ಕೆ, ಎಲ್ಲದಕ್ಕೆ ಯಾವ್ದು ಕೋಟೆ? ಹೆಂಗೆ ದೇವರ ಮಂದಿರ ನಿರ್ಮಾಣದಲ್ಲಿ ನಮ್ಮ ಕುಟುಂಬದ ಪಾತ್ರ ಇರ್ತದ್ರಿ. ಹಾಂ, ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಂದಿರ ನಿರ್ಮಾಣದಲ್ಲಿ ದೇವರ ಆಸೆ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಹೃದಯಪೂರ್ವಕವಾಗಿ ಕೊಡಬೇಕೆಂಬುದಾಗಿ ದೇವರ ಮನಸ್ಸಿರ್ತದೆ ಅಂತೇಳಿ. ಹಲ್ಲೆಲೂಯಾ. ದೇವರ ಸೇವೆ ನಡಿಬೇಕಪ್ಪ ಅಂತಂದರೆ, ದೇವರ ಸೇವೆ ಅದ್ಭುತವಾಗಿ ಜರುಗಬೇಕಪ್ಪ ಅಂತಂದರೆ, ದೇವರ ಕೆಲಸ ಆಗಬೇಕಪ್ಪ ಅಂತಂದರೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ವಾಕ್ಯವನ್ನು ಕೇಳುವಂಥ ವಿಶ್ವಾಸಿ ಮಕ್ಕಳು ತಾವು ಏನು ಮಾಡಬೇಕಪ್ಪ ಅಂತಂದರೆ, ಸಂತೋಷವಾಗಿ ಏನು ಮಾಡ್ಬೇಕ್ರಿ? ಏನು ಮಾಡಬೇಕು? ಸಂತೋಷವಾಗಿ ಮಡಚಿ ಕಿಸ್ದಾಗ ಇಟ್ಕೋಬೇಕ್ರ? ಏನು ಮಾಡಬೇಕು? ಹಾಂ, ಒಂದು ವಚನ ಓದಿ ಪ್ರಾರ್ಥನೆ ಮಾಡೋಣ. 2 ಕೊರಿಂಥಿ 2ನೇ ಕೊರಿಂಥಿ 9ನೇ ಅಧ್ಯಾಯ. ನಿಮ್ಮ ಸತ್ಯವೇದವನ್ನು 2ನೇ ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ನೀವು ತಿರುಗಿಸ್ರಿ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಯಾರಾದರೂ ನನಗೆ ಓದಿ ಸಹಾಯ ಮಾಡ್ತೀರಾ? 7ನೇ ವಚನ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಳ್ಳುವಂತ ಪ್ರಕಾರನೇ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬೇಡ್ರಿ. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಯಾರ ಮೇಲೆ ದೇವ್ರ ಪ್ರೀತಿ ಇರ್ತದಂತ್ರಿ? ದುಃಖದಿಂದ ಗುಣಗುಡ್ತಾ ಕೊಡೋರ ಮೇಲೆ ಯಾರ ಪ್ರೀತಿ ಇರ್ತದ? ಸೈತಾನ್ ಭಾಳ ಪ್ರೀತಿ ಮಾಡ್ತಾನೆ ಅವ್ರಿಗೆ. ನೀ ನನ್ನ ದೋಸ್ತ್ ಇದ್ದಿ ಬಾ, ನೀ ಯಾರಿದ್ದಿ? ನನ್ನ ಬೆಸ್ಟ್ ಫ್ರೆಂಡ್ ಇದ್ದಿ ಬಾ ಅಂತಾನೆ.
ಯಾರಿಗೆ? ಗುಣಗುಡ್ತಾ ಕೊಡ್ತಾರೆ ನೋಡ್ರಿ. ಅಪ್ಪ ಇದು ಆ್ಯನಿವರ್ಸರಿ ಅದಂತಪ್ಪ, ಬಂತಪ್ಪ 2,000 ರೂಪಾಯಿ ಪಟ್ಕ, ಇದು 2,000 ಪಟ್ಕ ಬಿತ್ತಪ್ಪ, ಇದು ನಮಗೆ ತಪ್ಪಿದಲ್ಲ ಅಂತೇಳಿ ಯಾರು ಗುಣಗುಡ್ತಾ ಕೊಡ್ತಾರಲ್ರಿ. ಸೈತಾನ ಏನಂತಾನ, ದೋಸ್ತ್ ಬಾಯ್ ಕಡೆ ಬಾ, ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ನೀನೇ ಅಂತಾನೆ. ಆದರೆ ದೇವ್ರಿಗೆ ಫ್ರೆಂಡ್ ಆಗ್ಬೇಕಂದ್ರೆ ಏನು ಮಾಡ್ಬೇಕಂತ? ಏನು ಮಾಡ್ಬೇಕಂತ? ಹೃದಯಪೂರ್ವಕವಾಗಿ ಸಂತೋಷವಾಗಿ ಏನು ಮಾಡ್ಬೇಕಂತ? ಸಂತೋಷವಾಗಿ ಕೊಡೋರ ಮೇಲೆ ಯಾರ ಪ್ರೀತಿ ಹೆಚ್ಚಾಗ್ತದಂತ? ದೇವರ ಪ್ರೀತಿ ಹೆಚ್ಚಾಗ್ತದಂತ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಮಂದಿರ ನಿರ್ಮಾಣದಲ್ಲಿ, ದೇವರ ಕೆಲಸದಲ್ಲಿ, ದೇವರ ಸೇವೆಯಲ್ಲಿ ಕುಟುಂಬಗಳ ಪಾತ್ರ ಏನೆಂಬುದಾಗಿ ವಿಮೋಚನೆ ಕಂಡ 25ರಿಂದ ವಿಮೋಚನೆ ಕಂಡ 35ನೇ ಅಧ್ಯಾಯ ತನಕ ನಾವು ಧ್ಯಾನ ಮಾಡಿದ್ದೇವೆ. ನಮ್ಮ ಪಾತ್ರ ಏನಿದೆ ರೀ? ಕುಟುಂಬಗಳ ಪಾತ್ರ ಏನಿದೆ ದೇವರ ಸೇವೆಯಲ್ಲಿ? ದೇವರ ಸೇವೆಯಲ್ಲಿ, ದೇವರ ಮಂದಿರದ ಕಾರ್ಯಗಳಲ್ಲಿ, ದೇವರ ಕೆಲಸದಲ್ಲಿ ನಮ್ಮ ಪಾತ್ರ ಏನಿದೆ? ಏನದ ರೀ? ಶೂನ್ಯ ಅದ ಅಂತೇಳಿ. ಯಾಕ? ನೀವು ಸಂಪಾದನೆ ಮಾಡ್ತಾ ಇಲ್ವಾ? ದೇವ್ರು ನಿಮಗೆ ಕೆಲಸ ಕೊಟ್ಟಿಲ್ವಾ? ದೇವ್ರು ನಿಮಗೆ ಕೆಲಸ ಉದ್ಯೋಗ ಕೊಟ್ಟಿಲ್ವಾ? ನೀವು ಉದ್ಯೋಗಕ್ಕೆ ಹೋಗ್ತಿಲ್ವಾ? ನೀವು ಊಟ ಮಾಡ್ತಿಲ್ಲ? ಮಾಡತ್ತೀರಿ? ನೀವು ಊಟ ಮಾಡತ್ತೀರಿ, ಮನೆಗೆ ಉಪವಾಸ ಇದ್ದೀರಿ. ಮತ್ತು ಮಾರ್ಕೆಟ್ಗೆ ಹೋಗ್ತೀರಿ, ನಿಮಗೆ ಬೇಕಾದದ್ದೆಲ್ಲ ತರ್ತೀರಿ, ಸೀರೆ ತರ್ತೀರಿ, ಬಟ್ಟೆ ತರ್ತೀರಿ, ಫ್ರಾಕ್ ತರ್ತೀರಿ, ಮನೆಗಿಂದೆಲ್ಲ ಸಾಮಾನುಗಳು ತರ್ತೀರಿ. ದೇವ್ರ ಮಂದಿರಕ್ಕಾದ್ರೆ ಕೈ ಹೇಳಲ್ಲ. ವೆರಿ ಗುಡ್. ಯಾರು ಮಾಡ್ತಾರ? ಸೈತಾನ ಏನು ಮಾಡ್ತಾನ? ನೀ ಕೊಡ್ಬೇಡ ನೋಡಿ, ನಿನಗೆ ಯಾರ ಹಿಂದೆ ಮುಂದೆ ನೀ ಏನು ಮಾಡಬೇಡ, ನಿಂಗೆ ದುಡ್ದು ತಂದು ಹಾಕೋರು ಯಾರ? ದುಡ್ಡು ತಂದು ಹೋಗೋರು ಯಾರಿಲ್ಲ. ನೀನೇ ದುಡಿಲಕ್ಕೆ ಹೋಲಕ್ಕೆ ನಿನಗೆ ಮಂಚದ ಪಾಲು ಮಾಡ್ದನಂದ್ರೆ ನಿನಗೆ ಯಾರು ತಂದು ಕೊಡ್ಬೇಕು ಅವಾಗ? ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ನಿನಗೆ ದುಡಿಲಕ್ಕ ತಾಕತ್ತದ, ಶಕ್ತಿ ಅದ, ಆರೋಗ್ಯ ಕೊಟ್ಟನು, ಬಲ ಕೊಟ್ಟನು. ಅದರಿಂದ ನೀ ಎದ್ದು ನಿನ್ನ ಕಾಲಿನ ಮೇಲೆ ನೀ ಕೆಲಸ ಮಾಡಕ್ಕೆ ಹೋಗ್ತೀನಿ. ಹೋಗಲ್ಲ? ಹೋಗ್ತಿರಲ್ಲ, ಹೊಲ ಮನೆಗೆ ಅದು ಕೆಲಸಕ್ಕೆ ಹೋಗ್ತಿರಲ್ಲ. ನಿಮ್ಮ ಕಾಲ ಮೇಲೆ ಹೋಗ್ತೀರಿ, ಯಾರ ಕಾಲ ಮೇಲೆ ಹೋಗ್ತೀರಿ? ಹೌದಲ್ಲ? ಹಾಗೆ ನಿಮ್ಮ ಕಾಲಿಗಿನ ಮುರಿದು ಮಂಚದ ಪಾಲು ಆದ್ರೆ ಅಂದ್ರೆ ಅವಾಗ ನಿಮಗೆ ತಂದು ಯಾರು ಹಾಕ್ತಾರೆ? ಈಗ ದೇವ್ರು ಕೊಡ್ಲಕ್ಕ ಹಿಂದಿಲ್ಲ ಮುಂದಿಲ್ಲ ಯಾರೋ ಹಾಕೋರಿಲ್ಲ ನಿಮಗೆ. ಅವಾಗ ಯಾರು ಹಾಕ್ತಾರೆ ನಿಮಗೆ? ಯಾವಾಗಲೂ ಹೇಳ್ಬಾರ್ದು ದೇವರ ಸನ್ನಿಧಿಯಲ್ಲಿ. ದೇವರ ಮಂದಿರ ನಿರ್ಮಾಣದಲ್ಲಿ ಪ್ರತಿಯೊಂದು ಕುಟುಂಬಗಳ ಪಾತ್ರ ಇರಬೇಕಂತೇಳಿರಿ. ಹಲ್ಲೆಲೂಯಾ. ಅವರು ಚಿಕ್ಕವರಿರಲಿ, ದೊಡ್ಡವರಿರಲಿ, ಸಣ್ಣವರಿರಲಿ, ಯಾರೇ ಇರಲಿ, ದೇವರ ಮಂದಿರ ನಿರ್ಮಾಣದಲ್ಲಿ ಕುಟುಂಬಗಳ ಪಾತ್ರ ಹೆಂಗಿರ್ಬೇಕಪ್ಪ ಅಂತಂದರೆ, ಪ್ರತಿಯೊಬ್ಬರು ಏನಾಗಬೇಕಂದ್ರೆ ದೇವರ ಮಂದಿರದಲ್ಲಿ ಕೇಳಿರುವಂಥ ದೇವ್ರ ಮಾತುಗಳು ಎಲ್ಲಿಗೆ ತೊಗೊಂಡು ಹೋಗ್ಬೇಕ್ರಿ? ಮನೆಗೆ ತೊಗೊಂಡು ಹೋಗ್ಬೇಕು. ಆ ಮಾತುಗಳು ಮನೆಯಿಂದ ಎಲ್ಲಿಗೆ ಹೋಗ್ಬೇಕು? ನಮ್ಮ ಹೃದಯದಾಗ ಬರಬೇಕು. ನಮ್ಮ ಹೃದಯದಲ್ಲಿ ಬಂದಂಥ ಮಾತುಗಳು ಏನಾಗಬೇಕು? ನಮ್ಮ ಟಿಜೋರಿಗೂ ಹೋಗ್ಬೇಕ್ರಿ. ಎಲ್ಲಿಗೆ ಹೋಗ್ಬೇಕು? ಟಿಜೋರಿಗೂ ಹೋಗ್ಬೇಕ್ರಿ. ಭಾಳ ಮಂದಿ ಕೋಟೆ ಕಟ್ಟಾರಿ ನಮ್ಮ ಗುಲ್ಬರ್ಗದಲ್ಲೇ ರೀ. ನಿಜವಾಗಿ ಸಾಕ್ಷಿ ಹೇಳ್ತೀನಿ, ಅಂಥವ್ರು ಇನ್ನೂ ಭೂಮಿ ಮೇಲೆ ಹರಂತೆ ಸೇವೆ ನಡೆದದ್ರಿ. ಒಬ್ಬ ರಿಟೈರ್ಮೆಂಟ್ ಆದಮೇಲೆ ಅವನ ಪ್ರಯಾರಿಟಿ ಏನಂದರೆ, ಅವನ ಮನಸ್ಸು ಏನಪ್ಪ ಅಂತಂದರೆ, ಅವನ ಕಮಿಟ್ಮೆಂಟ್ ಏನಪ್ಪ ಅಂದರೆ 25 ಲಕ್ಷ ನಾನು ದೇವರ ಸೇವೆ ಕೊಡಬೇಕು. ಎಷ್ಟು ಕೊಡಬೇಕು? ನಾ ರಿಟೈರ್ಮೆಂಟ್ ಆದಮೇಲೆ ಫಸ್ಟ್ ನನ್ನ ಬೋನಸ್ ಬಂದ ಮೇಲೆ, ನನ್ನ ಅಮೌಂಟ್ ಬಂದ ಮೇಲೆ ನಾ ಏನು ಫಸ್ಟ್ ದುಡ್ಡು ಎದಕ್ಕೆ ಕೊಡಬೇಕು? ಫಸ್ಟ್ ದುಡ್ಡು ಎಷ್ಟು ಕೊಡ್ಬೇಕು? ಅದನ್ನು 1 ಲಕ್ಷ 2 ಲಕ್ಷ ಅಲ್ರಿ. ಎಷ್ಟು ರೀ? 25 ಲಕ್ಷ ನಾನು ಫಸ್ಟ್ ದೇವರ ಸೇವೆಗಿಂತ ಸಭೆ ಕೊಡ್ಬೇಕಂತೇಳಿ ಅವ್ರು ಡೆಡಿಕೇಟ್ ತೀರ್ಮಾನ ಆಯ್ತಂದ್ರೆ. ರಿಟೈರ್ಮೆಂಟ್ ಆದರೂ ಹಣ ಬಂದ ತಕ್ಷಣವೇ ಅವರು ದೇವರಿಗೆ ಕೊಟ್ಟಂಥ ಪ್ರಯಾರಿಟಿ ಏನಂದರೆ, ಆ ಭಕ್ತನ ಒಂದು ಮೊದಲನೇ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ 25 ಲ್ಯಾಕ್ ಸೀದಾ ತಂದು ದೇವರ ಸೇವಕರ ಕೈಯಲ್ಲಿ ಕೊಟ್ಟರು ಅಂತೇಳಿ. ಹಲ್ಲೆಲೂಯಾ.